ಗುರುಗಳೇ, ತಮ್ಮ ಆಗಮನದಿಂದ ನಮ್ಮ ಅರಮನೆ ಪಾವನವಾಯಿತು. ಎಷ್ಟೋ ವರ್ಷಗಳಿಂದ ತಮ್ಮನ್ನು ಮರೆತು ನಾವು ತಪ್ಪು ಮಾಡಿದ್ದೇವೆ. ದಯಮಾಡಿ ಕ್ಷಮಿಸಬೇಕು. ರಾಜರೇ, ಅರಮನೆ ಗುರುಮನೆ ಅನ್ಯೋನ್ಯವಾಗಿದ್ದರೆ ಸಾಮ್ರಾಜ್ಯ ಸಮೃದ್ಧವಾಗಿರುತ್ತದೆ ಎಂಬುದು ಸರ್ವವಿದಿತ. ಆದರೂ ನಾವೆಲ್ಲರೂ ಕಾಲದ ಶಿಶುಗಳು. ಕಾಲಪುರುಷ ಆಡಿಸಿದಂತೆ ಆಡುವುದಷ್ಟೇ ನಮ್ಮ ಕೆಲಸ. ಯಾವ ಕಾರಣಕ್ಕಾಗಿ ಸಂಬಂಧ ಕಡಿಯಬೇಕು, ಯಾವ ಕಾರಣಕ್ಕಾಗಿ ಸಂಬಂಧ ಬೆಳೆಯಬೇಕು ಎಂಬುದನ್ನು ಭಗವಂತ ನಿರ್ಧರಿಸುತ್ತಾನೆ. ಗುರುಗಳೇ, ರಾಜ್ಯವು ಬಹಳ ಸಂಕಷ್ಟದಲ್ಲಿದೆ. ಯುದ್ಧ ಮತ್ತು ಸೋಲುಗಳಿಂದ ನಾವು ಬಳಲಿ ಹೋಗಿದ್ದೇವೆ. ಅದರ ಜೊತೆಗೆ ಪ್ರಕೃತಿಯು ನಮ್ಮ ಮೇಲೆ ಮುನಿದಿದೆ ಗುರುಗಳೇ. ದಯಮಾಡಿ ನಮಗೆ ಮಾರ್ಗದರ್ಶನ ನೀಡಿ. ಸಂಕಷ್ಟ ಪರಿಹಾರಕ್ಕೆ ಏನು ಮಾಡಬಹುದು ಎಂದು ತಿಳಿಸಿಕೊಡಿ ಗುರುದೇವ. ರಾಜರೇ, ಕೆಲವು ನಿಸರ್ಗ ಸಂಭವ, ಕೆಲವು ಶತ್ರು ಸಂಭವ. ಆದರೆ ಬಹಳಷ್ಟು ಸ್ವಯಂಕೃತೋಪರಾಧ. ಇಷ್ಟಾದರೂ ಎಲ್ಲ ಖನಿಜಗಳು ಬರಿದಾದರೂ ನಿಮ್ಮ ಪೂರ್ವಜರು ಮಾಡಿದ ಪುಣ್ಯದ ಕಣಜ ವೃದ್ಧಿಯಾಗಿಯೇ ಇದೆ ಮತ್ತು ಅದೇ ನಿಮ್ಮನ್ನು ಕಾಪಾಡುತ್ತಿದೆ. ಭಯ ಪಡುವ ಅಗತ್ಯವಿಲ್ಲ. ನಾವು ಒಮ್ಮೆ ನಿಮ್ಮ ಧಾನ್ಯಾಗಾರವನ್ನು ನೋಡಬಹುದೇ? ಗುರುಗಳೇ, ಧಾನ್ಯಾಗಾರದಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿದೆ. ಇರಲಿ, ಒಮ್ಮೆ ನಾವು ನೋಡಬೇಕು. ಅಗತ್ಯವಾಗಿ. ಮಂತ್ರಿಗಳೇ, ರಾಘವೇಂದ್ರ. ತಾಯಿ, ಜಗನ್ಮಾತೆ, ಜಗದೀಶ್ವರಿ, ಅನ್ನಪೂರ್ಣೆ, ನನ್ನ ಮೊರೆಯನ್ನು ಕೇಳಿ ಧರೆಗಿಳಿದು ಬಂದೆಯಾ ತಾಯಿ? ಮಗು, ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೂ ಹಸಿವೆ ಪ್ರಥಮ ಶತ್ರು. ಜನರ ಹಸಿವಿನ ಆರ್ತನಾದಕ್ಕೆ ಕರುಣೆಯ ಕಣ್ಣೀರಾದ ನಿನ್ನ ಕರೆಗೆ ಬರದೆ ಇರಲಾದೀತೆ ಮಗು. ಹೇಳು, ನಿನಗೆ ಏನು ಬೇಕು? ನನಗಾಗಿ ನಿನ್ನ ದರ್ಶನ ಭಾಗ್ಯ ಮಾತ್ರ ಸಾಕು ತಾಯಿ. ಆದರೆ ಹಸಿವಿನ ಸಂಕಟದಿಂದ ಸಾಯುತ್ತಿರುವ ಜನರಿಗೆ ಅನ್ನವನ್ನು ನೀಡು. ಅವರ ಹಸಿವನ್ನು ನೀಗಿಸು ತಾಯಿ. ನಿನ್ನ ಕೃಪೆಯಿಂದ ಈ ಉಗ್ರಾಣವೆಲ್ಲ ದವಸ ಧಾನ್ಯಗಳಿಂದ ತುಂಬಿ ತುಳುಕಲಿ. ಅದೇ ನನ್ನ ಕೋರಿಕೆ. ತಥಾಸ್ತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಮಗು, ನಿನ್ನ ಮಾತು ವೇದವಾಗಲಿ. ನಿನ್ನ ಮನಸ್ಸು ಕರುಣೆಯ ಅಕ್ಷಯ ಪಾತ್ರೆಯಾಗಲಿ. ಶುಭಮಸ್ತು.
ಕರ್ಣ, ಏನು ಹೇಳುತ್ತಿರುವಿರಿ ಮಂತ್ರಿಗಳೇ? ಖಾಲಿಯಾಗಿದ್ದ ಧಾನ್ಯಾಗಾರ ತುಂಬಿ ತುಳುಕುತ್ತಿದ್ಯಾ? ಹೌದು ಮಹಾಪ್ರಭು. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಅದೇ ನಮಗೂ ಅರ್ಥವಾಗುತ್ತಿಲ್ಲ ಮಹಾಪ್ರಭು. ಗುರುಗಳು ಧ್ಯಾನಕ್ಕೆ ವ್ಯವಸ್ಥೆ ಮಾಡಿ ಎಂದರು. ಅವರ ಶಿಷ್ಯರು ಮಾಡಿದರು. ಗುರುಗಳು ಸುಮಾರು ಹೊತ್ತಿನಿಂದ ಧ್ಯಾನಕ್ಕೆ ಕುಳಿತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಪ್ರಖರವಾದ ಬೆಳಕೊಂದು ಬಂದಿತು. ಎಲ್ಲರಿಗೂ ಕಣ್ಣು ಕತ್ತಲಾದಂತೆ ಮಂಪರು ಕವಿಯಿತು. ಎಚ್ಚರವಾದಾಗ ಬೆಳಕು ಹರಿದಿದೆ. ಜೊತೆಗೆ ಇಡೀ ಧಾನ್ಯಾಗಾರ ತುಂಬಿ ತುಳುಕಾಡುತ್ತಿದೆ. ಆಶ್ಚರ್ಯ, ಮಹಾದಾಶ್ಚರ್ಯ. ನಂಬುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಂಬಲೇಬೇಕು ಪ್ರಭು. ಇದೆಲ್ಲ ಗುರುಗಳ ಮಹಿಮೆ, ರಾಘವೇಂದ್ರ ಯತಿವರ್ಯರ ಪವಾಡ. ಪವಾಡ? ಹೌದು ರಾಣಿ, ಹೌದು. ನೀನು ಹೇಳುತ್ತಿರುವುದು ಸರಿ. ನಡೀರಿ, ಮೊದಲು ಗುರುಗಳನ್ನು ಭೇಟಿಯಾಗೋಣ. ನೀನಲ್ಲವೇ 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 ಓಂ ಪೂಜ್ಯಾಯ